Welcome to my YouTube channel. I'm so excited to share my life with you. We are all about positive vibes and hustle. Let's achieve our dreams together. Hit that subscribe button now. ಸದಾ ಹುಮ್ಮಸ್ಸಾಗಿರಿ, ಡೋಂಟ್ ಬಿ ಲೇಜಿ ಇನ್ ಲೈಫ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಇಷ್ಟಪಡ್ತಾ ಇದ್ದೀನಿ. ಹೌ ಟು ಸ್ಟೇ ಎನರ್ಜೆಟಿಕ್ ಇನ್ ಎವ್ರಿ ಡೇ, ಡೋಂಟ್ ಬಿ ಲೇಜಿ ಇನ್ ಲೈಫ್ ಅಂತ. ಸ್ನೇಹಿತರೆ, ಜೀವನದಲ್ಲಿ ನಮಗೆ ದೊಡ್ಡ ಶತ್ರು ಯಾರು ಗೊತ್ತಾ? ಅದು ನಮ್ಮ ಸುತ್ತಮುತ್ತಲಿರುವಂಥ ಜನರಲ್ಲ, ಅದು ನಮ್ಮ ಪರಿಸ್ಥಿತಿಯೂ ಕೂಡ ಅಲ್ಲ. ಆರ್ ಬಿಗ್ಗೆಸ್ಟ್ ಎನಿಮಿ ಈಸ್ ಆ ಲೇಸಿನೆಸ್ ಅಂತ ಹೇಳ್ಬೋದು. ಒಂದು ಸೋಮಾರಿತನ ನಮ್ಮ ಜೀವನಕ್ಕೆ ಬಂದ್ಬಿಟ್ರೆ ಅದು ನಮ್ಮ ಸಮಯ ಆಗಲಿ, ನಮ್ಮ ಕನಸಾಗಲಿ, ನಮ್ಮ ಕಾನ್ಫಿಡೆನ್ಸ್ ಎಲ್ಲವನ್ನು ನಿಧಾನವಾಗಿ ಕದಿದ ಹೋಗುತ್ತೆ. ಸೊ ನಾವು ಪ್ರತಿದಿನ ಹೇಳ್ತೀವಿ, ನಾಳೆಯಿಂದ ಶುರು ಮಾಡ್ತೀನಿ, ನಾಡಿದ್ದು ಶುರು ಮಾಡ್ತೀನಿ, ಮಂಡೆಯಿಂದ ಶುರು ಮಾಡ್ತೀನಿ, ಮಂಡೆಯಿಂದ ಎಕ್ಸರ್ಸೈಸ್ ಮಾಡ್ತೀನಿ, ಮಂಡೆಯಿಂದ ಯೋಗ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಸ್ಟಡಿ ಮಾಡ್ತೀನಿ, ಸಮಯ ಬಂದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಇವೆಲ್ಲ ನಾಳೆ 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 ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಟುಮಾರೋ ನೆವರ್ ಕಮ್ಸ್. ಟುಡೇ ಈಸ್ ದ ರೈಟ್ ಡೇ, ರೈಟ್ ನೌ ಈಸ್ ದ ರೈಟ್ ಟೈಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಪ್ರಶ್ನೆ ನಿಮ್ಮಷ್ಟಕ್ಕೆ ನೀವು ಕೇಳ್ಕೊಳ್ಳಿ, ನನ್ನ ಕನಸಿಗಾಗಿ ನಾನು ಏನು ಇವತ್ತು ಮಾಡಿದೆ? ವೆರಿ ಇಂಪಾರ್ಟೆಂಟ್. ಇವತ್ತು ನನ್ನ ಕನಸಿಗೋಸ್ಕರ ನಾನು ಏನು ಮಾಡಿದ್ದೀನಿ? ವೆರಿ 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 ಇಂಪಾರ್ಟೆಂಟ್. ಸ್ಟಾರ್ಟ್ ಟುಡೇ, ಡೋಂಟ್ ವೇಟ್ ಫಾರ್ ಟುಮಾರೋ. ಯಶಸ್ಸು ಅಂದರೆ ಒಂದೇ ದಿನದಲ್ಲಿ ಸಿಗುವಂಥದ್ದಲ್ಲ, ಅದಕ್ಕೆ ತುಂಬ ಪ್ರಯತ್ನ ಬೇಕಾಗುತ್ತೆ. ಸಕ್ಸಸ್ ಇಸ್ ಅ ಜರ್ನಿ, ನಾಟ್ ಅ ಡೆಸ್ಟಿನೇಷನ್. ಪ್ರತಿದಿನ ನೀವು ಮಾಡಿದಂಥ ಸಣ್ಣ ಸಣ್ಣ ಪ್ರಯತ್ನಗಳೇ ಒಂದು ದಿನ ದೊಡ್ಡ ಯಶಸ್ಸಾಗಿ ಬದಲಾಗುತ್ತೆ ನಮ್ಮ ಜೀವನದಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ತಗೊಂಡು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಶಾರ್ಟ್ಸ್, ರೀಲ್ಸ್ ನೋಡ್ತಾ ಹೋದರೆ ನಮ್ಮ ಎನರ್ಜಿ ಅಲ್ಲೇ ಮುಗಿದು ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ ದಿ ಮಾರ್ನಿಂಗ್ ಇನ್ಸ್ಟೆಂಟ್ ನೀವೇನು ಮಾಡಬೇಕು? ಎದ್ದ ತಕ್ಷಣ ಮೊದಲನ್ನು ದೇವರನ್ನು ನೆನೆಸ್ಕೊಳ್ಳಿ. 5 ನಿಮಿಷ ಅಥವಾ 10 ನಿಮಿಷ, ನಿಮ್ಗೆ ಎಷ್ಟು ನಿಮ್ಮ ಅನುಕೂಲ ತಕ್ಕಂಗೆ ಮೆಡಿಟೇಷನ್ ಮಾಡ್ಕೊಳ್ಳಿ. 10 ನಿಮಿಷ ಒಳಗಡೆ ಆಗಿರಲಿ ಹೊರಗಡೆ ಆಗಲಿ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ದಿನದ ಪ್ಲ್ಯಾನ್ಸ್ ಏನಂತ ನೀವೇ ಒಂದು ಡೈರಿಯಲ್ಲಿ ಬರ್ಕೊಳ್ಳಿ. ಸೊ ಯುವರ್ ಮಾರ್ನಿಂಗ್ ಡಿಸೈಡ್ಸ್ ಯುವರ್ ಹೋಲ್ ಡೇ. ನಿಮ್ಮ ಪ್ರತಿದಿನ ನೀವು ಕಂಟ್ರೋಲ್ ಮಾಡಬೇಕು, ಹೊರತು ನಿಮ್ಮ ಮೊಬೈಲನ್ನು ನೀವು ಕಂಟ್ರೋಲ್ ಮಾಡಬಾರ್ದು. ಒಂದು ಸಣ್ಣ ಸ್ಟೋರಿ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ಕಲ್ಲು ಹೊಡೆಯುವ ವ್ಯಕ್ತಿ ಪ್ರತಿದಿನ ಒಂದೊಂದು ಬಾರಿ ಸುತ್ತಿಗೆಯಿಂದ ಹೊಡಿತಾ ಇರ್ತಾರೆ. ಸೊ ಅವರು 99 ಬಾರಿ ಹೊಡೆದ್ರು ಕಲ್ಲು ಒಡೆಯಲಿಲ್ಲ. 100ನೇ ಬಾರಿ ಹೊಡೆದಾಗ ಕಲ್ಲು ಒಡೆಯುತ್ತೆ. ಅದು ಕಲ್ಲು 2 ತುಂಡಾಗತ್ತೆ. ಸೊ ಕಲ್ಲು 100ನೇ ಹೊಡೆತದಿಂದ ಮಾತ್ರ ಹೊಡೆದಿಲ್ಲ, ಅವರು ಮಾಡಿದಂಥ 99 ಪ್ರಯತ್ನಗಳ ಶಕ್ತಿಯು ಅದರಲ್ಲಿ ಇತ್ತು. ಹಾಗೆಯೇ ನಿಮ್ಮ ಜೀವನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಪ್ರತಿಯೊಂದು ಸಣ್ಣ ಸಣ್ಣ ಪ್ರಯತ್ನಕ್ಕೂ ವ್ಯಾಲ್ಯೂ ಇರುತ್ತೆ. ಅದಕ್ಕೊಂದು ಯು ಡಿಸರ್ವ್ ಇಟ್ ವರ್ತ್ ಅಂತ ಹೇಳಬೇಕು. ನೆವರ್ ಥಿಂಕ್ ದಟ್ ಅವರ್ ಹಾರ್ಡ್ ವರ್ಕ್ ಈಸ್ ವೇಸ್ಟೆಡ್ ಅಂತ. ಅದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಇವತ್ತು ಅದು ನಿಮಗೆ ಫಲ ಕೊಡದೇ ಇರ್ಬೋದು, ಟುಮಾರೋ ನಿಮ್ಮ ಜೀವನ ಅದು ಬದಲಾಯಿಸುವಂಥ ದಿನ ಬಂದೇ ಬರುತ್ತೆ. ನಿಮಗೆ ನಾನು ಒಂದು 5 ಟಿಪ್ಸ್ ಫಾಲೋ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಒಂದು ಗೋಲ್ಡನ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಹ್ಯಾಬಿಟ್ ನಂಬರ್ 1, ವೇಕಪ್ ಅರ್ಲಿ. ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದರೆ ಬೇಗ ಎದ್ದರೆ ಫ್ರೆಶ್ ಆಗಿರುತ್ತೆ, ಆ ದಿನದ ಮೇಲೆ ನಿಮಗೆ ಕಂಟ್ರೋಲ್ ಆಗಿರುತ್ತೆ. ಹ್ಯಾಬಿಟ್ ನಂಬರ್ 2, ಸೆಟ್ ಡೈಲಿ ಗೋಲ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ದಿನಕ್ಕೆ ನೀವೇನಾದರೂ 3 ಗೋಲ್ಸ್ಗಳನ್ನು ಮಾಡಬೇಕು, ಅಂದರೆ ಕಂಪ್ಲೀಟ್ ಆಗಿ ಬರ್ಕೊಳ್ಬೇಕು. ಸ್ಮಾಲ್ ಗೋಲ್ಸ್ ಕ್ರಿಯೇಟ್ ಅ ಬಿಗ್ ಸ್ಟೋರಿ ಅಂತ, ಬಿಗ್ ಸಕ್ಸಸ್ ಅಂತ ಹೇಳ್ತಾರೆ. ಹ್ಯಾಬಿಟ್ ನಂಬರ್ 3, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಒಳ್ಳೆ ಹೆಲ್ದಿ ಇರುವಂಥ ಫುಡ್ ತಿನ್ಕೊಳ್ಳಿ, ನೀರನ್ನು ಹೆಚ್ಚು ಕುಡಿಯಿರಿ, ಡೈಲಿ ಎಕ್ಸಸೈಸ್ ಮಾಡಿ. ಆ್ಯಂಡ್ ಬಿಕಾಸ್ ಏನಂತಂದರೆ ಹೆಲ್ತ್ ಈಸ್ ನಮ್ಮ ವೆಲ್ತ್ ಅಂತ ನಿಮಗೆಲ್ಲರಿಗೂ ಗೊತ್ತಿದ್ದಿದ್ದೇ ಇದು. ಸೊ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಗೇನ್ ಹ್ಯಾಬಿಟ್ ನಂಬರ್ 4, ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್. ನಿಮ್ಮ ಜೀವನವನ್ನು ಇನ್ನೊಬ್ಬರ ಇನ್ಸ್ಟಾಗ್ರಾಮ್ ಜೊತೆಗೆ ಕಂಪೇರ್ ಯಾವತ್ತೂ ಮಾಡ್ಕೊಳ್ಬೇಡಿ. ಕಂಪ್ಯಾರಿಸಮ್ ಇಸ್ ಅ ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್. ಅವರ ಹೈಲೈಟ್ ನೀವು ನೋಡ್ತಾ ಇದ್ರಿ, ಆದರೆ ಅವರ ಜೀವನದಲ್ಲಿ ಏನು ಸ್ಟ್ರಗಲ್ ಮಾಡ್ತಿದ್ದಾರೆ, ಅವರು ಬ್ಯಾಕ್ ಎಂಡಲ್ಲಿ ಏನು ಮಾಡ್ತಾರೆ ನಿಮಗೆ ಗೊತ್ತಿರೋದಿಲ್ಲ. ರನ್ ಯುವರ್ ಓನ್ ರೈಸ್. ಯಾವಾಗಲೂ ರನ್ ಯುವರ್ ಓನ್ ರೈಸ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್, ಯುವರ್ ಲೈಫ್ ವಿತ್ ಅದರ್ ಲೈಫ್. ಸೊ ಹ್ಯಾಬಿಟ್ ನಂಬರ್ 5, ಕೀಪ್ ಲರ್ನಿಂಗ್. ಪ್ರತಿದಿನ ಹೊಸ ವಿಷಯನ ಕಲ್ಕೊಳ್ಳಿ. ಒಂದು ಪೇಜ್ ಬುಕ್ ಓದಿರಿ, ಒಂದು ಒಳ್ಳೆ ಪಾಡ್ಕಾಸ್ಟನ್ನು ನೋಡಿ, ಒಂದು ಹೊಸ ಸ್ಕಿಲ್ಸನ್ನು ಕಲ್ಕೊಳ್ಳಿ. ಆ್ಯಂಡ್ ಅಗೇನ್ ವಾಟ್ ಎಲ್ಸ್, ಲರ್ನಿಂಗ್ ಈಸ್ ದ ಲೈಫ್ ಲಾಂಗ್ ಪ್ರೊಸೆಸ್ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಕೆಲವರು ಮೋಟಿವೇಶನ್ ಇಲ್ಲ ಅಂದರೆ ಕೆಲಸ ಮಾಡೋದಿಲ್ಲ. ಬಟ್ ಎವ್ರಿ ಡೇ ನಮಗೆ ಮೋಟಿವೇಶನ್ ಸಿಗೋದು ಕಷ್ಟ. ಆದರೆ ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ, ಅವರು ಮಾಡೋದು ಇಷ್ಟೇ. ದೇ ಡೋಂಟ್ ವೇಟ್ ಫಾರ್ ಮೋಟಿವೇಶನ್, ದೇ ವರ್ಕ್ ವಿತ್ ಅ ಡಿಸಿಪ್ಲಿನ್. ಸೊ ಆವಾಗಲೇ ಅವರು ಸಕ್ಸಸ್ ಆಗಿರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಾಟ್ ಈಸ್ ದ್ಯಾಟ್, ನಾಳೆ ಅಂದರೆ ಒಂದು ಮೋಟಿವೇಶನ್ ಇರ್ಬೋದು, ನಾಳೆ ಅದು ಇರದೇ ಇರ್ಬೋದು, ಇವತ್ತಿರುತ್ತೆ, ನಾಳೆ ಇದ್ರೂ ಇರ್ಬೋದು. ಆದರೆ ಡಿಸಿಪ್ಲಿನ್ ಇದ್ದರೆ ನೀವು ಯಾವತ್ತೂ ನಿಲ್ಲುವುದಿಲ್ಲ. ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಅದೇ ಹೇಳ್ತಾರೆ, ಏನಂದರೆ ಕರ್ಮಣ್ಯ ವಾಧಿಕಾರಸ್ತೆ ಮಾಫಲೇಶು ಕದಾಚನ.
ಅಂದರೆ ಕೆಲಸದ ಮೇಲೆ ನಮಗೆ ಹಕ್ಕಿದೆ, ಅದ್ರ ಫಲದ ಮೇಲೆ ನಮಗಿಲ್ಲ. ನಮ್ಮ ಕೆಲಸ ಯಾವಾಗಲೂ ನಾವು ಪ್ರಾಮಾಣಿಕ ಮಾಡಿದರೆ ರಿಸಲ್ಟ್ ಬಗ್ಗೆ ಹೆಚ್ಚು ಚಿಂತಿಸುವಂಥ ಅವಶ್ಯಕತೆ ಇಲ್ಲ. ಫೋಕಸ್ ಆನ್ ಯುವರ್ ಎಫರ್ಟ್, ಗಾಡ್ ವಿಲ್ ಟೇಕ್ ಕೇರ್ ಆಫ್ ದಿ ರಿಸಲ್ಟ್ ಅಂತ ಹೇಳ್ತಾರೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಲೈಫ್ ಈಸ್ ವೆರಿ ಪ್ರಿಷಿಯಸ್.